ಅಶ್ವಥ್ ನಗರ್ 20 ಮಿನಿಟ್ಸ್ ಡೆಲಿವರಿ. ಏನು ಮಾಡಲಿ ಮನೆಗೆ ಹೋಗ್ಲಾ ಎಲ್ಲಿ ಹೋಗಲಿ ಏನು ಮಾಡಲಿ, ಬೇಡ ಕ್ಯಾನ್ಸಲ್, ಮನೆಗೆ ಹೋಗೋಣ ಗೈಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಡೇಟ್ ಎಷ್ಟಪ್ಪ ಅಂದರೆ ಇರಿ ಒಂದು ನಿಮಿಷ ಡೇಟ್ ಹೇಳ್ಬಿಡ್ತೀನಿ. 28 ಜನವರಿ 6:28 ಟೈಮಿಂಗ್ಸು. ಗಾಡಿ ಸ್ಪೀಡೋಮೀಟರ್ಸ್ ಎಲ್ಲ ಹಾಕ್ಸಿದ್ದೀನಿ. 34,003 ಕಿಲೋಮೀಟ್ರ್ ಆಗಿದೆ. ರ್ಯಾಪಿಡ್ ಓಪನ್ ಮಾಡಿದ್ದೀನಿ, ಯಾಕೆಂದರೆ ಚೂರು ಇವತ್ತು ಮಧ್ಯಾಹ್ನ ಕೋರ್ಟಿಗೆ ಹೋಗಬೇಕಿತ್ತು, ಒಂದು 11 ಗಂಟೆ ಸುಮಾರು. ಅದಕ್ಕೆ ಏನಾದ್ರು ಆಕ್ಸಿಡೆಂಟ್ ಆಗಿರೋದು ಕಾರಣಕ್ಕೆ ಅದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಸುಗಿ ಮಾಡಿದ್ರೆ ಇನ್ಸೂರೆನ್ಸ್ ಅದು ಏನು ಫುಲ್ ಡೇ ಮಾಡಬೇಕಾಗುತ್ತಲ್ಲ, ಮತ್ತು ಪೀಕ್ಸ್ ಟೈಮ್ಸಲ್ಲಿ ಲಾಗಿನಾಗ ಆಗೋಕ್ಕಾಗಲ್ಲ. ಈಗ ಲೇಟ್ ಆದರೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ರ್ಯಾಪಿಡು, ಓಲಾ, ಬೈಕ್ ಟ್ಯಾಕ್ಸಿ ಒಂದು 10-11 ಗಂಟೆವರೆಗೂ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು. ಇವಾಗ ಮೊದಲನೇ ಆರ್ಡ್ರು ರ್ಯಾಪಿಡದಲ್ಲಿ ಬಿದ್ದೈತೆ ಬಾಣಸೋಡಿಗೆ. ಆ ಕಡೆ ಹೋಗ್ತಾಯಿದ್ದೀನಿ. ಪಿಕಪ್ಪು ಅಲ್ಲಿ ಯಾವುದು ಕೆರೆ ಬ್ಯಾಕ್ ಸೈಡಲ್ಲಿ ಇರೋದು ಇದನ್ನು ಪಿಕಪ್ಪು. ಅಲ್ಲಿಂದ ಡ್ರಾಪು ಬಾಣಸೋಡಿಗೈತೆ. ಬನ್ನಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ನಮ್ಮ ಏರಿಯಾ ಕಡೆ ರೋಡ್ ನೋಡಿ, ಕೆರೆ ಪಕ್ಕದ ರೋಡ್, ಬ್ಯಾಕ್ ಸೈಡ್ ರೋಡು. ಆಲ್ಮೋಸ್ಟ್ ತುಂಬ ಜನಕ್ಕಿದು ಗೊತ್ತೂ ಇಲ್ಲ ರೋಡ್ ಇದೆ ಅಂತ. ಈ ಕಡೆಯಿಂದ ಹೋದರೆ ತಿಂಡ್ಲು, ಆ ಸೈಡ್ ಅಂದರೆ ಕುಡಿಗಳಿ ಕಡೆ ಹೋಗುತ್ತೆ. ಇಲ್ಲಪ್ಪ ಕಸ್ಟಮರ್ ಇಲ್ಲ ಅವರೇ, ಇಂಥ ಜಾಗದಲ್ಲಿ ಪಿಕಪ್ ಕರ್ಸೋರಲ್ಲ ಗೈಸ್. ಹಾಂ, ಇಲ್ಲಿ ಯಾರು ಬರ್ತಾವ್ರೆ ಯಾರಿಗೂ ಗೊತ್ತು. ಹಾಂ, ಇಲ್ಲಿ ಒಂದು ನಿಮಿಷ ಕಾಲ್ ಮಾಡಿಬಿಡೋಣ. ಇದ್ಯಾವ್ದು ರೋಡ್ ಗೈಸು? ಕಾಲ್ ಕಸ್ಟಮರು ಇಂಥ ಜಾಗದಲ್ಲಿ ಕರೆಸ್ಬಿಟ್ಟು ಫೋನು ಮಾಡಿದ್ರು. ಆಲ್ಮೋಸ್ಟು ಪಿಕಪ್ ಬಂದಿದ್ರಂತ. ಇಲ್ಲಿ ನೋಡಿದ್ರೆ ಎಲ್ಲ ಈ ಕಡೆ ಸೈಡ್ ಎಲ್ಲ ಫುಲ್ ಜಾಗ ಖಾಲಿ. ನೋಡೋಣ ಇರಿಗೆ ಕಾಲ್ ಮಾಡಿದ್ದೀನಿ, ಎಲ್ಲವ್ರು ಅಂತ ನೋಡೋಣ. ಎಲ್ಲವರು ಯಾರಿಗೊತ್ತು, ಯಾರೋ ಆಟೋದವ್ರು ಬುಕ್ ಮಾಡೋರು ಅನ್ಸುತ್ತೆ, ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೆ ಪ್ರಕಾರ ಏನಂತ ನೋಡೋಣ. ಮುಂದೆ ಚೂರು ಹೋಗೋಣ, ರೋಡ್ ಬೇರೆ ಇದೆಯಲ್ಲ ಮುಂದೆ, ಅದಕ್ಕೆ. ಹಲೋ ಸರ್ ಒಳಗೆ ಇಲ್ಲೇ ಇದೀನಲ್ಲ ಸರ್, ಇದು ಕೆರೆ ಪಕ್ಕದ ರೋಡು. ನೀವು ಇಲ್ಲಿದ್ದೀರ ಸರ್? ನೀವು ಒಳಗಡೆ ಕೆರೆ ಬ್ಯಾಕ್ ಸೈಡಲ್ಲಿ ಹಾಕಿರ ಸರ್. 4th ಕ್ರಾಸ್ ಯಾವುದೂ ಇಲ್ಲ ಸರ್, ನೀವು ಲೊಕೇಶನ್ ಬೇರೆ ಹಾಕಿದ್ರೆ ಅನಿಸುತ್ತೆ. ಇದು ದೊಡ್ಡ ಬೊಮ್ಮಸಂದ್ರ ಕೆರೆ ಇದೆಯಲ್ಲ, ಕೆರೆ ಇದೆಯಲ್ಲ ಸರ್, ಕೆರೆ ಬ್ಯಾಕ್ ಸೈಡಲ್ಲಿ ಕಚ್ಚಾ ರೋಡ್ ಇದೆಯಲ್ಲ, ಈ ಕಡೆ ಎಲ್ಲ ಪಕ್ಕ ಫುಲ್ಲು ಸೈಟೆಲ್ಲ ಫುಲ್ ಖಾಲಿ ಇದೆಯಲ್ಲ ಜಾಗ. ಬೇರೆ ಕಡೆ ಹಾಕ್ಕೊಂಡಿದ್ದೀರ ನೋಡಿ ಸರ್ ನೀವು ಪಿಕಪ್ ಪಾಯಿಂಟು. ಓ ನೋಡಿ ಸರ್, ನೀವು ಪಿಕಪ್ ಪಾಯಿಂಟಲ್ಲಿ ನಾನು ಇಲ್ಲಿದ್ದೀನಿ ನೋಡಿ ಸರ್. ಬೇಕಾದ್ರೆ ಅಲ್ಲಿರೋದು ನೀವು ಪಿಕಪ್ ಪಾಯಿಂಟ್, ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ. ಹಾಂ, ಕೆರೆ ಇದೆ, ಅಲ್ಲೇ ಇದ್ದೀನಿ ಸರ್. ಮತ್ತೆ ಎಲ್ಲಿರೋದು ಪಿಕಪ್? ಏನು? ಹಾಂ ಓಕೆ ಬನ್ನಿ ಸರ್. ಅಲ್ಲಿ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದು ಕೃಷ್ಣ, ಅದು ಯಾವುದೋ ಇದೆ, ಅಲ್ಲಿ ಬರ್ತೀನಿ ನೋಡಿ. ಹಾಂ ಯಾವ ಕಡೆ? ಹಿಂದ್ಗಡೆ ಗೈಸ್, ಕಸ್ಟಮರು ನಾನು ಅಲ್ಲೇ ಹಾಕಿದ್ದೆ, ಅಲ್ಲಿಂದನೇ ಪಿಕಪ್ ಹೋಗಿದ್ದೀನಿ. ಇವಾಗ ನೋಡಿ ಪಿಕಪ್ ಲೊಕೇಶನ್ ತೋರಿಸ್ತೀನಿ ನೋಡಿ ಸರ್. ನೀವು ಪಿಕಪ್ ಲೊಕೇಶನ್ ಎಲ್ಲೇ ಹಾಕಿದ್ದೀರಾ? ನನ್ನ ಮನೆಯೇ ಇರೋದು ಇಲ್ಲೇ ಇದ್ದೆ ಇಷ್ಟೊಂದು ಇಲ್ಲೇ. ಹಾಂ, ಕೆರೆ ಆ ಕಡೆ. ಇಲ್ಲಿ ನೋಡಿ, ಇಲ್ಲೇ ತೋರಿಸ್ತೈತೆ. ಇಲ್ಲಿ ನೋಡಿ ಲೊಕೇಶನ್, ಪಿಕಪ್ ಪಾಯಿಂಟ್ ಅಲ್ಲಿ ತೊಗೊಂಡಿದೆ. OTP ಹೇಳೋಣ ಬನ್ನಿ ಗೈಸ್, OTP ತೊಗೊಳ್ಳೋಣ. ಡ್ರಾಪ್ ಲೊಕೇಶನ್ ಅದ್ರ ಕರೆಕ್ಟ್ ಇದೆಯಲ್ಲ? ಹಾಂ, OTP 7. ಇದು ಬಾಣಸೋಡಿಗೆ ತಾನೇ? ಬಾಣಸೋಡಿ ರೈಲ್ವೆ ಸ್ಟೇಷನಾ? ನೋಡೋಣ ಗೈಸ್, ಎಲ್ಲಿದೆ. ಬನ್ನಿ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹೆಲ್ಮೆಟ್ ಹಾಕೊಂಡ್ಬಿಡೋಣ ಗೈಸ್. ಮೊದಲನೇ ಡ್ರಾಪ್ ಕೊಟ್ಬಿಟ್ಟೆ, 144 ರುಪೀಸು. ವಿಠಲ್ ಮಲೆ ರೋಡು ಎಲ್ಲ ಲೋಕಲ್ ಆರ್ಡರ್ ಬೀಳ್ತಾಯಿದ್ದಾವೆ ಗೈಸು. ಓಲಾದಲ್ಲಿ ನೋಡೋಣ, ಓಲಾ ಊಬರ್ದಲ್ಲಿ ಏನು ಕೊಡ್ತಾವಣಂತ. ಯಾವ್ದಾದ್ರು ಲಾಂಗ್ ಸರ್ಜಾಪುರ ಬಂದಿತ್ತು, ಆದರೆ ಇನ್ನೂ ಅಲ್ಲಿದ್ದೆ. ಅದೆಲ್ಲೆಲ್ಲೋ ಇರ್ತೀನಿ, ಆವಾಗಲೇ ಪಿಕಪ್ ಎಳೆದು ಬಿಡ್ತಾನೆ ಗೈಸ್. ಏನು ಮಾಡೋಣ? ಕಟ್ಟಿಗೆರೆ ರಾಜರಾಜೇಶ್ವರಿ ನಗರ. ಏನು ಮಾಡಲಿ, 10 ರೂಪಾಯಿ ಎಕ್ಸ್ಟ್ರಾ ಐತೆ. 184. ಚಿಕನ್ ಬಿರಿಯಾನಿ ಪಾಯಿಂಟ್, KR ಪುರಂ, ಬಾಗ್ಲೂರು, ಬೊಮ್ಮನಹಳ್ಳಿ, ಬೆಂಗಳೂರು. ಬಾಗ್ಲೂರು ಎತ್ಕೊಂಡು ಬಿಡ್ತೀನಿ ರೀ. ನೋಡೋಣ ಎಲ್ಲೈತೆ ಪಿಕಪ್ಪು. ಇದರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇರೋದು. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಆರ್ಡ್ರ್ ಮಾಡಿದ್ರೆ ಹಿಂಗೆ. ನಾನು ಹತ್ರ ರೈಲ್ವೆ ಸ್ಟೇಷನ್ಗೆ ಹೋಗೋದಿಲ್ಲ ಗೈಸ್, ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ಕ್ಯಾನ್ಸಲ್ ರೈಡ್. ಯಾರು ಹೋಗ್ತಾರೆ? ಟ್ರಾಫಿಕ್ ಇಶ್ಯೂ, ಕ್ಯಾನ್ಸಲ್ ಆರ್ಡರ್. ಸುಮ್ಮನೆ ಹೋಗೋದು ಮತ್ತು ತಲೆನೋವು ಅಲ್ಲಿ, ಅದಕ್ಕೆ ಇರಿಗೆ ಸಿಗ್ತೀನಿ.
ಗೈಸ್ ಎಲ್ಲ ಪಿಕಪ್ ಬಂದುಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರನೇ ಬೀಳ್ತಾ ಇದ್ದಾವೆ. ಅದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಬೇಡವೇ ಬೇಡ ಅಂದ್ಕೊಂಡು ಡ್ರಾಪ್ ಹೆಂಗೋ ಮಾಡ್ಬೋದು. ಅವ್ರು ಪಿಕಪ್ಗೆ ಹೋಗ್ಬೇಕಾದ್ರೆ ಓ ಟಿ ಪಿ ಅಲ್ಲೇ 2-3 ನಿಮಿಷ ಆಗುತ್ತಲ್ಲ, ಮತ್ತು ಇವ್ರು ಆಟೋದವ್ರು ಕಿರಿಕಿರಿ ಮಾಡಿಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಅಲ್ಲಿಂದ ವಾಪಸ್ ಈ ಕಡೆ ಒಳಗಡೆ ಬಂದುಬಿಟ್ಟಿದ್ದೀನಿ. ಕಾಕ್ಸ್ಟೌನ್ ಹತ್ತತ್ರ ಇವಾಗ. ಅದು ಇಲ್ಲೊಂದು ಓರಿಯಂಟ್ ಮಾಲ್ ಇದೆ, ಅದು ದಾಟ್ಕೊಂಡು ಬಂದುಬಿಟ್ಟಿದ್ದೀನಿ. ಇದ್ಯಾವುದು ಬಾಣಸವಾಡಿ ರೈಲ್ವೆ ಸ್ಟೇಷನ್. ಎಲ್ಲ ರೈಲ್ವೆ ಸ್ಟೇಷನ್ನೇ ಬೀಳ್ತಾ ಇದೆ ಗೈಸ್ ಅವಾಗಿಂದ. ಆಲ್ಮೋಸ್ಟ್ 15 ನಿಮಿಷ ಆಯಿತು ನೋಡಿದೆ ಬೇರೆ ಕಡೆ ಪಿಕಪ್ ಬೀಳುತ್ತೇನಂತ. ಆಲ್ಮೋಸ್ಟ್ ಒಂದು 20-30 ಆರ್ಡರ್ಸ್ಗಳು ಬಂದು, ಆದರೆ ಎಲ್ಲ ಫುಲ್ ಅಲ್ಲೇ ಇದ್ರ ಹತ್ರನೇ ಬೀಳ್ತಾ ಇದ್ದಾವೆ. ಅದಕ್ಕೆ ಇಲ್ಲಿಂದ ಫಸ್ಟು ಬೇರೆ ಏರಿಯಾ ಕಡೆ ಹೋಗ್ತೀನಿ. ಯಾವ ಕಡೆ ಬೀಳುತ್ತೆ ಆ ಕಡೆ ಲಾಂಗ್ ತಗೊಂಡು ಹೋಗ್ತೀನಿ ಗೈಸ್. ಬನ್ನಿ ಗೈಸ್, ಯಾರೋ ಬಂದರು. ನಿಮ್ದೇನಾ ಸರ್? ನಿಮ್ದಾ? ಓ ಟಿ ಪಿ ಹೇಳಿ. 3329. ಬನ್ನಿ ಗೈಸ್, ಎಲ್ಲಿದೆ ಡ್ರಾಪು? ಎಲ್ಲಿ ಕೆ ಆರ್ ಪುರಮ್ ಇದ್ರ ಕಡೆನಾ? ಹೆಬ್ಬಾಳ. ನೀವು ಬೇಗ ಬಂದಿಲ್ವಲ್ಲ ಅಣ್ಣ? ನೀವು ಬೇಗ ಬಂದರೆ ಹೋಗ್ತಿದ್ದು. ಈ ಸೈಡಾ ಯಾವ ಸೈಡು ಹೋಗ್ಬೇಕು? ಹೋಗ್ಬೋದಾ ಈ ಸೈಡಿಂದ? ಬನ್ನಿ ಗೈಸು, ಈ ಕಡೆಯಿಂದ ಬೇಗ ಹೋಗ್ಬಿಡೋಣ. ಆಲ್ಮೋಸ್ಟ್ ಯಾವ ಕಡೆ ಹೋಗುತ್ತೆ. ಲೊಕೇಶನ್ ಅಂತೂ 9.8 ಕಿಲೋಮೀಟ್ರ್ ಹಾಕಿದ್ದೀನಿ. ನೋಡೋಣ ಗೈಸ್, ಡ್ರಾಪ್ ಹತ್ರ ನಮ್ಮ ಏರಿಯಾ ಕಡೆ ಬಂದುಬಿಟ್ಟೈತೆ, ಕೆಂಪಾಪುರ ಕಡೆ. ಎಷ್ಟು ಅಮೌಂಟ್ ಆಗಿತ್ತು ನೋಡೋಣ ರೀ ಗೈಸ್. ಡ್ರಾಪು, ಕಲೆಕ್ಟ್ ಪೇಮೆಂಟು. 1 ನಿಮಿಷ. ಬೈಕ್ ಟ್ಯಾಕ್ಸಿ ಎಷ್ಟು ತೋರಿಸುತ್ತೆ ಯಾರಿಗೆ ಗೊತ್ತಣ್ಣ? 1 ನಿಮಿಷ ನೋಡ್ತೀನಿ ಅಣ್ಣ, 1 ನಿಮಿಷ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಊಬರ್ದು ಇದು. ಎಷ್ಟು ಎಲ್ಲೋಯ್ತೋ ಇರಿ. 1 ಟ್ರಿಪ್ ಕಂಪ್ಲೀಟೆಡ್ ಎಷ್ಟು ತೋರಿಸುತ್ತೆ? 142, 143 ಆಗುತ್ತೆ. ಬನ್ನಿ ಗೈದು, ಇದು ಕಂಪ್ಲೀಟ್ ಆಯಿತು. ಇವಾಗ ಇದು ರ್ಯಾಪಿಡೋ ಇದು ಓಪನ್ ಮಾಡೋಣ ಚೂರು. ಯಾವುದ್ಯಾವುದು ಎಲ್ಲೋಯ್ತಾ? ಓಲಾ ಆಗಿದೆ. ಓಕೆ ಓಪನ್ ಮಾಡಿದೆ. ಎರಡು ಓಪನ್ ಮಾಡಿದ್ದೀನಿ ಗೈಸು. ಓಲಾನು ಇವಾಗ ರ್ಯಾಪಿಡೋನು ಓಪನ್ ಮಾಡ್ತೀನಿ. ಹಂಗೆ ಇವಾಗ ಪ್ರೆಸ್ಟೀಜ್ ಕಾಲೇಜ್ ಕೆ ಆರ್ ಪುರ ಮ್ಯಾಕ್ ನೆನಪು ಬರ್ತೈತೆ, ಕೆಂಪಾಪುರ. ಅವಾಗಿಂದ ನೋಡ್ತಾನೆ ಇದನ್ನು ಕೆಂಪಾಪುರ ಅನ್ನೋದು ಬಿಟ್ಟು ಕೆ ಆರ್ ಪುರಮೇ ಬರ್ತೈತೆ ಗೈಸ್. ಬರೋಲ್ಲ ಬನ್ನಿ, ಮತ್ತೆ ಸಿಗ್ತೀನಿ. ಇವಾಗ ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಓಪನ್ ಮಾಡಿದ್ದೀನಿ. ಎಲ್ಲಿ ಕೊಡ್ತಾನೆ ನೋಡೋಣ ಗೈಸ್. 1 ನಿಮಿಷ ವೇಟ್ ಮಾಡ್ತೀನಿ, ನೋಡೋಣ ಎಲ್ಲಿ ಕೊಡ್ತಾನೆ ಅಂತ. ಚುರುಕ್ ಅಂತ ಸಿಗ್ತೀನಿ ರೀ ಗೈಸ್. ಹೇಳಿ ಸರ್, ಓ ಟಿ ಪಿ ಹೇಳಿ ಸರ್. ಓ ಟಿ ಪಿ ಹೇಳಿ. 6540. ಎಲ್ಲಿ ಪೊಲೀಸ್ ಸ್ಟೇಷನಾ? ಯಲಂಕ. ಹೆಲ್ಮೆಟ್ ಹಾಕೊಂಡು ಬಿಡಿ ಅಣ್ಣ. ಬನ್ನಿ ಗೈಸು, ಪಿಕಪ್ ಹತ್ರ ಇವಾಗ ಯಲಂಕ ಗ್ಯಾಲರಿ ಮಾಲ್ ಇದೆಲ್ಲ ಪೊಲೀಸ್ ಸ್ಟೇಷನ್, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಗೈಸು, ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ರ್ಯಾಪಿಡೋದು ಮತ್ತೊಂದು ಯಾವುದಪ್ಪ ಇದು? ರ್ಯಾಪಿಡೋ ಕಲೆಕ್ಟ್ ಕ್ಯಾಶು ಕಲೆಕ್ಟ್ ಆಯಿತು. ಡನ್ನು. ನೋಡೋಣ ಮತ್ತೆ ಆಗಿದೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಬನ್ನಿ ಗೈಸು, ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. 70 ರೂಪಾಯಿ ಆಯಿತು. ಎಷ್ಟು ತೋರಿಸಿದೆ? 70 ರೂಪಾಯಿ ತೋರಿಸ್ಬಿಟ್ಟಲ್ಲ, ಪರವಾಗಿಲ್ಲ ಗೈಸ್. 200 ಚಿಲ್ಲರೆ ಆಗಿದೆ ಇವಾಗ. ಅದೊಂದು 100 ಅನ್ನೋದಂದ್ರೆ ಹತ್ತಿರ ಒಂದು 300 ಚಿಲ್ಲರೆ ಆಗಿದೆ. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಮೇಡಮ್ ಓ ಟಿ ಪಿ ಹೇಳಿ. 9131. ಎಲ್ಲಿ ಡ್ರಾಪ್ ಅಂದರೆ ಗೈಸು? RMEನಾ? RME ಸೆಕೆಂಡ್ ಸ್ಟೇಜ್ ಅಲ್ಲ? ಬನ್ನಿ ಗೈಸು. ಹಾಂ, ಕೂತ್ಕೊಳ್ಳಿ ಪುರಾಣ. ಬನ್ನಿ. ಮೇಲಿಂದ ಹೆಂಗೆ ಹೇಳ್ತೀರಾ ಹಂಗೆ ಮೇಡಮ್, ಹೆಂಗೆ ಹೇಳ್ತೀರಾ ಹಂಗೆ ಆಗುತ್ತೆ. ಬನ್ನಿ ಗೈಸ್, ಇವಾಗ ಮೇಲ್ಗಡೆಯಿಂದ ಹೋಗ್ಬಿಟ್ಟು ಬೇಗ ಹೋಗ್ಬಿಡೋಣ. RME ಸೆಕೆಂಡ್ ಸ್ಟೇಜ್ಗೆ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಇಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇರಿ, ಇಲ್ಲಿ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಓಕೆ 104 ಸರ್. ತೊಳಿ ಸ್ಕ್ಯಾನರು. ರೈಟ್ ಕಂಪ್ಲೀಟ್ ಮಾಡಿಬಿಡೋಣ ಗೈಸ್. ಕಲೆಕ್ಟ್ ಕ್ಯಾಶು ಪ್ರೊಸೀಜಿಂಗು ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಗೈಸು, ಕೊಟ್ಟಿದ್ದೀನಿ ಡ್ರಾಪು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ? ಓಲಾ, ಊಬರು ಎಲ್ಲ ಓಪನ್ ಮಾಡಿಬಿಡೋಣ ಗೈಸ್. ಓಲಾ ಗೈಸ್ ಓಪನ್ ಮಾಡಿಬಿಡೋಣ. ಇಲ್ಲಿ ಯಾವ್ದು ಬೀಳಲ್ಲ ಆಲ್ಮೋಸ್ಟು. ಆದ್ರೆ ಇದನ್ನು ಮಾಡ್ಕೊಳ್ಳೋಣ. ಊಬರ್ ಗೀಬರ್ ಯಾವ್ದು ಬೀಳತ್ತೆ ಅದು ಅಂದ್ಕೊಂಡು ಹೋಗೋಣ ಗೈಸ್ ಅಷ್ಟೇ. ಓಲಾ ಗೋ ಆನ್ಲೈನು. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ.
ಸೈಡಾಗ್ರು ಅಣ್ಣ ಬಂಡ್ಕೊಳ್ರಿ, ಆ ಸೈಡಾಗಿ ಚೂರು 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 ಬನ್ನಿಗೈತಿ. ಇಲ್ಲಿ ಯಾವುದು ಬೀಳಲ್ಲ ಅನ್ಕೋತೀನಿ, ಬಿಟ್ಟರೆ ಮಣಿಪಾಲ್ ಯೂನಿವರ್ಸಿಟಿ ಕಾಲೇಜ್ ಹತ್ರನೇ ಬೀಳ್ಬೋದು. ಚೂರು ಬ್ರೇಕ್ ಟೈಟ್ ಮಾಡ್ಕೋತೀನಿ, ಮುಂದ್ಗಡೆದು ಲೂಸ್ ಆಗಿಬಿಟ್ಟೈತೆ ಗೈಸ್. ಇರೇ ಗೈಸ್, ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಗೈಸ್ ಆ ಸೈಡ್ ಏನಾಗಿದೆ ಗೊತ್ತಿಲ್ಲ, ಆಲ್ಮೋಸ್ಟು ಏನು ಟ್ರಾಫಿಕ್ ಆಗಿದೆ ಗೊತ್ತಾ, ಬ್ರಿಡ್ಜ್ ಮೇಲ್ಗಡೆ ಮಾಲ್ ಆಫ್ ಹೆಬ್ಬಾಳ ಯಲಹಂಕ ಸಿಗ್ನಲ್ ಕೆಳಗಡೆ ಇರೋದು, ಮೇಲ್ಗಡೆ ಇದ್ದೀವಿ. ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ಬ್ರಿಡ್ಜ್ ಮೇಲ್ಗಡೆ ನೋಡಿ ಗೈಸ್. ಅದು ಬ್ರಿಡ್ಜ್ ಕೆಳಗಡೆ ಆಗಿದ್ರೆ ಪರವಾಗಿಲ್ಲ, ಸಿಗ್ನಲ್ ಅಂದ್ರೆ ಇರುತ್ತೆ, ಆದರೆ ಮೇಲ್ಗಡೆ ಮಾತ್ರ ಸಿಗ್ನಲ್ ಇಲ್ಲ, ಏನಿಲ್ಲ. ಕಿಲೋಮೀಟ್ರ್ ಗಟ್ಟಲೆ ಲೈನ್ಸ್ ಬ್ರೋ. ಯಪ್ಪ ಏನು ಈ ಥರನ. ಅದೇ ಆ ಸೈಡಿಂದ ಏರ್ಪೋರ್ಟ್ಗೆ ಹೋಗೋರ್ದು ಕತೆ ಏನಾಗಿರ್ಬೇಕು ಅನ್ಕೋತಾ ಇದ್ದೀನಿ ನಾನು. ಈ ರೇಂಜಲ್ಲಿ ನೋಡಿ, ನಾನು 60-70 ಸ್ಪೀಡಲ್ಲಿ ಕಸ್ಟಮರ್ ತೊಗೊಂಡು ಹೋಗ್ತಾ ಇದ್ದೀನಿ ಆರಾಮಾಗಿ. ಈ ಸೈಡಿಂದ ಎಲ್ಲರೂ ಅದೇ ರೋಡ್ ಈ ಸೈಡ್ ಆಗಿದ್ದರೆ ಹೋಗ್ಬೇಕಾದ್ರೆ ತಲೆನೇ ಕೆಟ್ಟೋಗ್ತಿತ್ತು. ಇರಿಗೆ ಸಿಗ್ತೀನಿ, ಇನ್ನೂ ಟ್ರಾಫಿಕೇ ಮುಗೀತಾ ಇಲ್ಲ ನೋಡಿ. ಆಲ್ಮೋಸ್ಟ್ ಇಲ್ಲಿಂದ ಬಾಗ್ಲೂರಿಂದ ಟ್ರಾಫಿಕ್ ಆಗಿಬಿಟ್ಟೈತೆ ಎಲ್ಲಿವರೆಗೂ ಅಂದರೆ ಯಾರಿಗೂ ಈ ಥರನ ಹತ್ತತ್ರ 4 ಕಿಲೋಮೀಟ್ರ್ ಟ್ರಾಫಿಕ್ ಆಗಿರೋದು, ಅದು ಬ್ರಿಡ್ಜ್ ಮೇಲ್ಗಡೆ ಗೈಸ್. ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇವಾಗ. ಆಲ್ಮೋಸ್ಟು ಇಲ್ಲೇ ಅಲ್ಲ, ಬನ್ನಿ ಗೈಸ್ ಡ್ರಾಪ್ ಕೊಟ್ಬಿಡೋಣ. ಎಂಡ್ ಟ್ರಿಪ್ಪು 132 ಆಗಿದೆ ಗೈಸು. ಕಲೆಕ್ಟ್ ಕ್ಯಾಶ್ 132 ಮೇಡಮ್. ಬನ್ನಿ ಗೈಸ್ ಸ್ಕ್ಯಾನರ್ ಮಾಡ್ಕೊಂಡು ಬಿಡೋಣ ಫಸ್ಟಿಗೆ. ಇದು ಓಪನ್ ಆಗ್ತಲ್ಲ ನೋಡಿ, ಅದು ತಗೊಳ್ಳಿ. ಇದನ್ನು ದುಡ್ಡು ಕಟ್ಟಬೇಕಾ ಗೈಸ್? ಆಲ್ಮೋಸ್ಟು ಎಷ್ಟು 135 ಎಷ್ಟು ತೋರಿಸಿತ್ತು ಮೇಡಮ್? 135 ತೋರಿಸ್ತೈತೆ ನನಗೆ. ರೈಡ್ ಇಸ್ ಕಂಪ್ಲೀಟು. ಓಕೆ ಪರವಾಗಿಲ್ಲ, 132 ಮಾಡಿದ್ರಾ? ಓಕೆ ಪರವಾಗಿಲ್ಲ ಬಿಡಿ. ವೆಲ್ಕಮ್ ಮೇಡಮ್, ಬಾಯ್. ಅದೇನಂತ ಗೊತ್ತಾಗಲಿಲ್ಲ, 35 132 ಅದು ತೋರಿಸ್ತೈತೆ. ಬನ್ನಿ ಗೈಸು, ಇವಾಗ ಇಲ್ಲಿ ನಮ್ಮ ಪ್ರವೀಣಬ್ರು ಅವ್ರು ಬರ್ತಾನೆ ಅಂತ ಹೇಳೋರೆ. ಇವಾಗ ಟೀ ಕುಡಿದು ನಾವು ಯಾವ್ದಾರು ಚಿಕ್ಕಪೇಟೆಗೆ ಯಾವ್ದಾರು ಎತ್ಕೊಂಡು ಹೋಗೋಬಿಡೋಣ. ಯಾಕಂದ್ರೆ 11 ಗಂಟೆಗೆ ಇದನ್ನಿದೆಯಲ್ಲ ಕೋರ್ಟಿಗೆ ಹೋಗ್ಬೇಕು. ಅದಕ್ಕೆ ಇರೀಗ ಸಿಗ್ತೀನಿ ಗೈಸ್. ಇನ್ನೊಂದು ಹೊಲದಲ್ಲಿ ಬಿದ್ದುಬಿಟ್ಟೈತೆ ಆರ್ಡ್ರು, ಎಲ್ಲಿ ಬಸವನಗುಡಿಗೆ. ಹಂಗೆ ಕೋರ್ಟ್ ಕಡೆ ಹೋಗಿಬಿಡ್ತೀನಿ. ಆಲ್ಮೋಸ್ಟು 10 ಗಂಟೆಗಿದೆ ಟೈಮಿಂಗ್ಸು. ಕಸ್ಟಮರ್ ಎಲ್ಲ ಅವರಪ್ಪ ನೋಡೋಣ ಇರೀಗ. ಟಿಫ್ನು ಎಲ್ಲ ಆಯಿತು ಆಲ್ಮೋಸ್ಟು. ಇಲ್ಲೇ ಬಂದುಬಿಟ್ಟಿದ್ದೀನಿ. ಎಲ್ಲವರೇ ಕಸ್ಟಮರು. ಇದೇ ಕಾಲ್ ಮಾಡಿಬಿಡೋಣ ಗೈಸ್ ಕಸ್ಟಮರ್ಗೆ. ರಾಯ್ ಕಸ್ಟಮರ್ ಹೆಸರು. ಕನೆಕ್ಟ್ ಕಸ್ಟಮರು ಕಾಲು. ಇರಿ ನೋಡೋಣ ಗೈಸ್, ಸಿಗ್ತೀನಿ. ಮೇಡಮ್ ಯಾರ್ದಂತ ಗೊತ್ತಿಲ್ಲ ಗೈಸು, ಕಸ್ಟಮರ್ದೇ ಅನಿಸುತ್ತೆ ನನ್ನ ಪ್ರಕಾರ. ಅವ್ರದ್ದೇ ಅವರೇ ಅನ್ಕೋತೀನಿ, ನನಗೇನು ಗೊತ್ತಿಲ್ಲ. ನಿಮ್ದಾ ಮೇಡಮ್? OTP ಹೇಳಿ. 2914 ಗೈಸ್ ಕನ್ಫರ್ಮು. ಡ್ರಾಪು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. ಬನ್ನಿ. ಜಯನಗರ ಇದೆ ಗೈಸ್, ಇದು ಬಸವನಗುಡಿನ ಯಾವುದಂತ ಗೊತ್ತಾಗ್ತಲ್ಲ. ಇರಿ ಮ್ಯಾಪ್ ಹಾಕ್ಕೊಂಡಿದ್ದೀನಿ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಆಲ್ಮೋಸ್ಟ್ 15 ಕಿಲೋಮೀಟ್ರ್ ಇದೆ. ಒಬ್ಬ ಹಿಂಗೆ ಒಳಗಡೆಯಿಂದ ಹೋದರೆ 15. ಮಲ್ಲೇಶ್ವರಂ ಇದ್ರದ್ದು ಹಿಂಗೆ ಹೋಗೋಣ. ಬಸವನಗುಡಿ ಅಲ್ಲ ಮೇಡಮ್ ಇದು? ಬನ್ನಿ ಗೈಸು, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಏನಿದೆ ಒಂದು 9 ಗಂಟೆ ಒಳಗೆ ಅಷ್ಟೇ ಡ್ಯೂಟಿ ಮಾಡ್ಬೇಕು, ಹೋಗ್ಬೇಕು ಬ್ರೋ ಸ್ನೇಹಿತರೆ. ಯಾಕೆ ಗೊತ್ತಾ, ಎಲ್ಲರೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇವಾಗ ಎಲ್ಲಿದ್ದೀನಿ ಅಂದರೆ ಶೇಷಾದ್ರಿಪಂ ರೇಸ್ ಕ್ರಾಸ್ ರಸ್ತೆ ಅಂತ ಇದು. ಇವಾಗ ಮೆಜೆಸ್ಟಿಕ್ಕಿಂದ ಇಲ್ಲಿಂದ ಬುಲ್ ಟೆಂಪಲ್ ರೋಡ್ಗೆ ಹೋಗ್ಬೇಕು. ಬುಲ್ ಟೆಂಪಲಿಂದ ಯಪ್ಪ ದೇವರೇ ತಲೆ ಕೆಟ್ಟೋಗಿಬಿಟ್ಟೈತೆ ಗೈಸ್. ಪರವಾಗಿಲ್ಲ ಆದರೂ ಹೋಗೋಣ ಒಳಗಡೆಯಿಂದ. ಇವಾಗ ಯಾವುದು ಬೆಣ್ಣೆಪೇಟೆಯಿಂದ ಆ ಕಡೆ ಹೋಗ್ಬಿಡೋಣ ಗೈಸ್. ಸಿಗ್ತೀನಿ ಅಲ್ಲಿ ಹೋದ್ಮೇಲೆ. ಗೈಸ್ ಇದ್ರ ಹತ್ರ ಬಂದಿದ್ದೀನಿ ಡ್ರಾಪ್ ಮಾಡೋಕ್ಕೆ. ಇವಾಗ ಇಲ್ಲೇನಾ ಮುಂದೆನಾ? ಬನ್ನಿಗೆ ಇದು ಎಷ್ಟು ರೂಪಾಯಿ ಕೊಟ್ಟಿದೆ ಅಂತ ನೋಡೋಣ. ಟೋಟಲು ಯಾವುದ್ರು ಓಲಾದಲ್ಲಿ ಒಬ್ಬರು ಓಪನ್ ಮಾಡ್ಕೊಂಡಿದ್ದೀನಿ. ಎಂಡ್ ಟ್ರಿಪ್ಪು ಮೇಡಮ್ 159 ಮೇಡಮ್. ಇರಿ ಗೈಸ್ ಸ್ಕ್ಯಾನರ್ ಮಾಡ್ಕೊಂಡು ಬಿಡೋಣ ಫಸ್ಟಿಗೆ. ಎಂಡ್ ಟ್ರಿಪ್ಪು ಕಲೆಕ್ಟು 5 ಸ್ಟಾರ್ ರೇಟಿಂಗು ಆನ್ ಟೈಮ್ ಕಸ್ಟಮರ್. ಬನ್ನಿ ಗೈಸು ಎಷ್ಟು ರೂಪಾಯಿ ಆಗಿತ್ತು? ಆಗಿದೆ. ಓಕೆ ಥ್ಯಾಂಕ್ ಯು ಮೇಡಮ್. ಯಾವುದು
ಯಾವುದು ಈಗ ಇದು ಫಸ್ಟಿಗೆ ನೋಡೋಣ ಎಷ್ಟು ರೂಪಾಯಿ. ಇವರು ವಕೀಲರು ಇವಾಗ ಫೋನ್ ಮಾಡಿ ಹೇಳಿದ್ರು, ಇಲ್ಲಪ್ಪ ನಿಂದು ನಾಳೆ ಡೇಟ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಕಂಟಿನ್ಯೂ ಕೆಲಸ ಮಾಡ್ಬೇಕು ಗೈಸ್. ಇದು ಯಾವುದು ಹಿಂದಿರುಗ ಯಾವ ಜಯನಗರ ಎಲ್ಲೋ ಇದನ್ನೇ ಗೊತ್ತಿಲ್ಲ ಗೈಸ್ ಎಲ್ಲಿದಂತ. ಇರಿ ಗೈಸ್ ಸಿಗ್ತೀನಿ ಮತ್ತೆ. ಇಲ್ಲಿಂದ ಯಾವ್ದಾರು ಬಿದ್ದರೆ ರ್ಯಾಪಿಡೋನು ಒಂದು ಓಪನ್ ಮಾಡ್ಕೊಂಡು ಬಿಡೋಣ. ಗಾಡಿ ಇಲ್ಲೇ ಸೈಡಿಗೆ ಚೂರು ಹಾಕಿಬಿಟ್ಟು ನೋಡೋಣ ಎಲ್ಲೆಲ್ಲಿ ಕೊಡ್ತಾನಂತ. ಸಿಗ್ತೀನಿ ನಿಮ್ಗೆ ಮತ್ತೆ ಆಮೇಲೆ. ಹಾಂ, ಗೊತ್ತಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀರಲ್ಲ, ಕನ್ನಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ. ಹಾಂ, ಕನ್ನಡ ಕಲಿಬೇಕು ಬ್ರೋ. 113 ರೂಪಾಯಿ ಕ್ಯಾಶ್ ಆನ್ಲೈನಾ? ಹಾಂ, ಒಂದು ನಿಮಿಷ. 113 ಆನ್ಲೈನಾ? ಹಾಂ ಹಾಂ, ಏನು ಹೇಳ್ತಾವ್ರೆ ಯಾರಿಗೆ ಗೊತ್ತಪ್ಪ. ಯಾವೂರು? ಓಕೆ. ಏನು ಗೈಸ್ ಏನು ಆರ್ಡ್ರ್ ಮಾಡೋರು ಯಾರಿಗೆ ಗೊತ್ತು. ಪಾರ್ಸಲ್ ಆರ್ಡ್ರ್ ತೊಗೊಂಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟು. ಇರಿ ಗೈಸ್ ಸಿಗ್ತೀನಿ, ಕ್ಯಾಶ್ ಕೊಡ್ತಾರೆ ನೋಡೋಣ ಅವ್ರು ಏನಂತ ಹೇಳ್ತಾರೆ. ಗೈಸ್ ಊಬರಲ್ಲಿ ಒಂದು ಬಿದ್ದುಬಿಟ್ಟೈತೆ, ಬಂದಿದ್ದೀನಿ ಪಿಕಪ್ ಲೊಕೇಶನ್ ಹತ್ರ. ಅಣ್ಣ ಬಂದು ಸೈಡ್ಗೆ ಬರೋಣ ಚೂರು ಆಟೋನ, ನಾನು ಹೋಗ್ತೀನಿ. ಎಲ್ಲಿದ್ದಾರೆ ಕಸ್ಟಮರು ಎಲ್ಲವ್ರು ಯಾರು ಗೊತ್ತಾ ಅವ್ರು ಅನ್ಸುತ್ತೆ. ನನ್ನ ಪ್ರಕಾರ ಪಿಕಪ್ ಮಾಡಿದ್ರೆ ಯಾರು ಅಂತ ಗೊತ್ತಿಲ್ಲ ಗೈಸು. ನನ್ನ ಪ್ರಕಾರ ಕಾಲ್ ಮಾಡಿಬಿಡೋಣ. ಅವರೇ ಸುಮಾ. OTP ಹೇಳ್ಬಿಡೋಣ. ನಿಮ್ಮದೇನಾ ಮೇಡಮ್? ನಿಮ್ಮದೇನಾ? ತೊಗೊಳ್ಳಿ OTP ಹೇಳಿ. ಹಾಂ, OTP 4357. ಹಾಂ, ಬನ್ನಿ ಗದೆ ಎಷ್ಟು ಇಲ್ಲಿಂದ ಡ್ರಾಪ್ ಪಾಯಿಂಟ್ ಎಷ್ಟಿದೆ ನೋಡೋಣ. ಇರಿ ಯಪ್ಪ ದೇವ್ರೆ, 1.5 ಕಿಲೋಮೀಟ್ರ್ ಐತೆ ಗೈಸು. ಬೇಗ ಹೋಗೋಣ. ಯಾವುದೋ ಒಂದು HSR ಲೆವೆಟಲ್ಲಿ ಲೋಕಲ್ ಆರ್ಡ್ರ್ ಬಿದ್ದುಬಿಟ್ಟೈತೆ. 1.5 ಕಿಲೋಮೀಟ್ರ್ ಐತೆ ಡ್ರಾಪು. 40 ರೂಪಾಯಿ ಕೊಟ್ಟವನೆ ಗೈಸ್. ನೋಡಿ ಆವಾಗಲೇ 40 ರುಪೀಸ್ ತೋರಿಸಿದ್ದ, ಇವಾಗ ನೋಡಿದ್ರೆ 34 ರುಪೀಸ್ ತೋರಿಸ್ತಾನೆ ಗೈಸ್. ಯಾಕೆ ಈ ಥರ ಮಾಡ್ತಾನೆ ಯಾರಿಗೆ ಗೊತ್ತು. ಆಗಿದೆ ಓಕೆ. ಏನು ಈ ಥರ ಮಾಡ್ತಾನೆ ಇವನು? ಓಲಾನೋ ಊಬರ್. ಇದು ಊಬರ್ ತೋರಿಸೋದೊಂದು ಕೊಡೋದೊಂದು ಮಾಡ್ತಾಯಿದ್ದಾನೆ ಗೈಸ್. ಇಲ್ಲ ಆವಾಗಲೇ 40 ರುಪೀಸ್ ತೋರಿಸ್ದ, ನಾನು ಎಕ್ಸೆಪ್ಟ್ ಮಾಡಿಕೊಂಡೆ. ನನ್ನ ಮಗಂದು ಹೋದು ಇವಾಗ ನೋಡಿದ್ರೆ 34 ರುಪೀಸ್ ಇದು ಮಾಡೋವನೆ. ಬಡ್ಡಿ ಮಗ ಹೋದು. ಇರಿಗೆ ಸಿಗ್ತೀನಿ. ಯಾಕೆ ಈ ಥರ ಮಾಡ್ತಾನೆ ಯಾರಿಗೆ ಗೊತ್ತು. ಎಷ್ಟು ಅರ್ನಿಂಗ್ಸ್ ಆಗಿದೆ? ಅರ್ನಿಂಗ್ಸು 261 ರೂಪಾಯಿ. ಇದನ್ನು ಆ್ಯಡ್ ಆಗಿಲ್ಲ ಅನಿಸುತ್ತೆ ಲಾಸ್ಟ್ ಇದ್ರದ್ದು. ನೋಡೋಣ ಗೈಸ್ ಸಿಗ್ತೀನಿ ಗೈಸ್. ಏನು ಗೈಸ್ HSR ಲೇಟಲ್ಲಿ ಯಾರೋ ಹೇಳಿದ್ರು, ತುಂಬ ಜನ ಹೇಳಿದ್ರು HSRಲ್ಲಿ ಮಡಿವಾಳಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾವೆ ಬೈಕ್ ಟ್ಯಾಕ್ಸಿ ಹಾಗೆ ಅಂತ. ನೋಡಿದ್ರೆ 1:27 ಆಯಿತು. 12:30 ಗಂಟೆಯಿಂದ ಕಾಯ್ತಾಯಿದ್ದೀನಿ. ಒಂದು ಪಿಕಪ್ ಬೀಳ್ತಾಯಿಲ್ಲ, ಒಂದು ಡ್ರಾಪ್ ಬೀಳ್ತಾಯಿಲ್ಲ. ಬೀಳೋ ಎಲ್ಲ ಇಲ್ಲೇ 2-3 ಕಿಲೋಮೀಟ್ರ್ ಬೀಳ್ತಾವೆ ಓಲಾದಲ್ಲಿ. ಅಲ್ಲಿ 40 ರೂಪಾಯಿ ತೋರಿಸ್ತಾನೆ, 30 ರೂಪಾಯಿ ಕೊಡ್ತಾವನೆ. ಯಾವುದೂ ಎತ್ಕೋತಾ ಇಲ್ಲ. ಲಾಂಗ್ ಬಿದ್ದರೆ ಪರವಾಗಿಲ್ಲ, ಎತ್ಕೊಂಡು ಹೋಗ್ಬೋದು. 1-2 ಲೋಕಲ್ ಆರ್ಡ್ರ್ ಹೊಡೆದೆ, ಲಾಂಗೇ ಬೀಳ್ತಾಯಿಲ್ಲ. ಅದಕ್ಕೆ ಸೀದಾ ಮಾರ್ತಳ್ಳಿ ರೋಡ್ ಹಿಡಿತಾಯಿದ್ದೀನಿ ಗೈಸ್ ಇವಾಗ HSRಯಿಂದ. ಇನ್ನೇನು ಮಾಡೋದು. ಯಾರೋ ತುಂಬ ಜನ ಹೇಳ್ತಾರೆ HSR ಕಡೆ ಹಂಗೆ ಬೀಳ್ತಾರೆ. ನಮ್ಮ ಫ್ರೆಂಡೇ ಹೇಳಿರೋದು, ಬೇರೆ ಯಾರಲ್ಲ. ಅವನ ಹೆಸರು ಅಮಿತ್ ಅಂತ. ಆ ಬಡ್ಡಿ ಮಗ ಹೇಳ್ತಾಯಿದ್ದ. ಅವನು ಜಾಸ್ತಿ ಮುಂಚೆ HSR ಮತ್ತು BTM ಲೆವೆಟಲ್ಲಿ ಇದ್ನಲ್ಲ, ಇಲ್ಲಿ HSR ಮಡಿವಾಳ ಇಲ್ಲೇ ಸುತ್ತಾಡ್ತಿದ್ದ ಅವನು ಮುಂಚೆ ಎಲ್ಲ. ಅವನು ಹೇಳಿದ ಬಡ್ಡಿ ಮಗ ಇವಾಗ ಹೋಗ್ಬಿಟ್ಟು ಹೋಗಿತೀನಿ. ಇಲ್ಲಿಂದ ನಮ್ಮ ಮನೆ ಆಲ್ಮೋಸ್ಟ್ 29-30 ಕಿಲೋಮೀಟ್ರ್ ಐತೆ ಗೈಸ್. ಒಂದು ಆರ್ಡ್ರ್ ಬೀಳ್ತಾಯಿಲ್ಲ. ಯಾವ ಕಡೆ ಚಿಕ್ಕಪೇಟೆಗೂ ಬೀಳ್ತಾಯಿಲ್ಲ, ಯಾವ ಸೈಡು ಬೀಳ್ತಾಯಿಲ್ಲ. ಅವಾಗೆಲ್ಲ ಇದನ್ನೇ ಇರಿಗೆ ಸಿಗ್ತೀನಿ ಮತ್ತೆ. ಇವಾಗ ಒಂದು 10,000 ಚಿಲ್ಲರೆ ಹೊಡೆದಿದ್ದೀರಿ. 1:30 ಆಗಿದೆ ಟೈಮಿಂಗ್ಸು. 2-3ನಾ? ಓಕೆ ಕೂತ್ಕೊಳ್ಳೋಣ ಬನ್ನಿ ಗೈಸು. ಇವಾಗ ಇಲ್ಲಿಂದ ಹೆಣ್ಣೂರು ಕಳಿಸ್ತೀನಿ. ಹೆಲ್ಮೆಟ್ ಹಾಕೊಂಡ್ಬಿಡಿ ಅಣ್ಣ, ಹೆಲ್ಮೆಟ್ ಹಾಕೊಂಡ್ಬಿಡಿ ಅಂದರೆ. ಬನ್ನಿ ಗೈಸ್, ಇಲ್ಲಿಂದ 6.6 ಕಿಲೋಮೀಟ್ರ್ ಐತೆ. ಒಂದು ಇದು ಯಾವುದು ಟಿನ್ ಫ್ಯಾಕ್ಟ್ರಿಯಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ. ಅಗ್ರಹಾರ ಒಂದು ಬಿದ್ದಿತ್ತು, ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಆ ಕಡೆ ಮತ್ತೆ ಅವನು ಟ್ರಾಫಿಕ್ ಇದರಲ್ಲಿ ಸಿಟಿ ಒಳಗಡೆ ಹೋಗ್ತಾನಂತ ಅಂದ್ಕೊಂಡು ಔಟ್ ಆಫ್ ಸಿಟಿ ಕಡೆಯಿಂದ ಹೋಗ್ತಾಯಿದ್ದೀನಿ. ಇವಾಗ ಮೇನ್ ರೋಡ್ ಹಿಡ್ಕೊಂಡು ಒಂದೇ ಗೈಸ್. ಇವಾಗ ಟೈಮಿಂಗ್ಸ್ ಒಂದು 5:50 ಗಂಟೆ ಆಗಿದೆ. ಆಲ್ಮೋಸ್ಟ್ 6 ಗಂಟೆ ಅಂದ್ಕೊಳ್ಳಿ. ಆಲ್ಮೋಸ್ಟ್ 4:30 ಗಂಟೆಯಿಂದ ಲಾಗಿನ್ ಆಗಿಬಿಟ್ಟಿದ್ದೆ. ಯಾವುದೂ ಬಿದ್ದಿರಲಿಲ್ಲ. ಇವಾಗ ಒಂದು ಬಿದ್ದುಬಿಟ್ಟೈತೆ. 366 ಮನೆ ನಂಬರು ಯಾವುದು ಇದೆ ಅನ್ಸುತ್ತೆ ಗೈಸು. ಪಿಕಪ್ ಹತ್ರ ಬಂದುಬಿಟ್ಟಿದ್ದೀನಿ. ಯಾರು ಅಂತ ಗೊತ್ತಿಲ್ಲ. ನಿಮ್ದೇನಾ ಸರ್? ಬನ್ನಿ ಪರವಾಗಿಲ್ಲ. ಗೈಸ್ ನೋಡೋಣ ಯಾರು ಬರ್ತಾರಂತ. ಇಲ್ಲಿ ಯಶವಂತಪುರಕ್ಕೆ ಬಿದ್ದುಬಿಟ್ಟೈತೆ ಗೈಸ್. ಇದು ಯಶವಂತಪುರ.
ಎಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಓಲಾ ರ್ಯಾಪಿಡೋ ಮತ್ತು ಇದನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ಸರ್ ಎಲ್ಲಿ ಡ್ರಾಪ್ ಇದು? ಯಶವಂತಪುರ. ಎಷ್ಟನ್ನ ಒಂದು 5 ಕೋಟಿ ಇದೆ ಮನೆ. ನೋಡಿ ಗಸ್, ನಾನು ಯಾವತ್ತು ಯೂಟ್ಯೂಬಲ್ಲಿ ಗಳಿಸ್ಬಿಟ್ಟು ಯಾವಾಗ ಕಟ್ಟೋಣ ಮನೇನ ನೋಡೋಣ, ಟ್ರೈ ಮಾಡೋಣ. ಸದ್ಯಕ್ಕೆ ಓಲಾ ಮಾಡೋಣ, ಇಲ್ಲ ಯೂಟ್ಯೂಬ್ ವಿಡಿಯೋ ಮಾಡೋದಣ್ಣ. ಹಾಂ, ಇಲ್ಲಿ ಅಂಬೇಡ್ಕರ್ ಈ ಕಡೆ ಬಿಡಬೇಕಾ ಮಾರ್ಕೆಟ್ ರೋಡಿಗೆ? ನಾ ಆ ಸೈಡ್ ಮೆಟ್ರೋ ಸ್ಟೇಷನ್ ಕಡೆ. ಹಾಂ, ನಿಮ್ಮನ್ನು ಬಿಡ್ಬೇಕಾ? ಬನ್ನಿ ಮತ್ತೆ ಕೂತ್ಕೊಳ್ಳಿ. ಹಾಂ, ಓ ಕಾಫಿ ನಾನಾ? ಆಯ್ತಾ ಇದು ಇವಾಗ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಒಂದು ಆರ್ಡ್ರ್ ಬಿದ್ದುಬಿಟ್ಟೈತೆ ವಿದ್ಯಾರಣ್ಯಪುರ ಮುಖ್ಯ ನಮ್ಮ ಏರಿಯಾ ಕಡೆ. ಕಸ್ಟಮರಿಗೆ ಕಾಲ್ ಮಾಡಿಬಿಟ್ಟಿದ್ದೆ ಫಸ್ಟಿಗೆ, ಬರ್ತೀನಿ ಇರಿ ಸರ್ ಕೆಳಗಡೆ ಅಂತ ಹೇಳಿದರು. ಇನ್ನು ಮೆಟ್ರೋ ಸ್ಟೇಷನಲ್ಲಿದ್ದೀರ ಅಂತ ಹೇಳಿದರು. ನೋಡೋಣ, ಇಲ್ಲಿ ಎಕ್ಸಿಟ್ ಹತ್ರ ಬರೋಕ್ಕೆ ಹೇಳಿದ್ದೀನಿ. ಯಾರಂತ ನಮ್ಮ ತಾಯಣೆ ಗೊತ್ತಿಲ್ಲ. ಕಸ್ಟಮರ್ ಇಷ್ಟು ಜನ ಬರ್ತಾವ್ರೆ ಮೆಟ್ರೋ ಸ್ಟೇಷನಿಂದ ಹೊಸಳ್ಳಿ. ಅವ್ರು ಯಾರಂತ ಕಂಡಿರಿ ನಿಮ್ದೇನಾ? ಅವರೇ ಅನಿಸುತ್ತೆ, ಅವರೇ ಕೈ ಮಾಡ್ತಾವ್ರೆ ಸರು. ನನ್ನ ಪ್ರಕಾರ ಅವರೇ ಅನಿಸುತ್ತೆ, ಗೊತ್ತಿಲ್ಲ ಯಾರಂತ. ಯಾರಾದರೂ ಇರಲಿ, ಕಾಲ್ ಮಾಡಿದ್ದಲ್ವಾ ಅದಕ್ಕೆ. ನೋಡೋಣ ಇರಿ, ತೊಗೊಂಡ್ಬಿಟ್ಟು ಹೋಗೋಣ ಬೇಗ. ನಿಮ್ಮದೇ ಅಲ್ವಾ? ತಗೊಳ್ಳಿ. OTP ಸರ್ 0594. ಓಕೆ, ಕೂತ್ಕೊಳ್ಳಿ ಸರ್. ಕರೆಕ್ಟಾಗಿ 15 ಕಿಲೋಮೀಟ್ರು. ಹತ್ತಿ ಫ್ರೆಂಡ್ ನಮ್ಮ ಮನೆಗೈದು ಅಲ್ಲಿಂದ ಓಕೆ ಸರ್, ನಮ್ಮ ಮನೆಗೈದು ಇವಾಗ ಅಲ್ಲಿಂದ ಆಲ್ಮೋಸ್ಟು ಮನೆಗೆ ಮತ್ತೆ ರಿಟರ್ನ್ ನಾನು 3 ಕಿಲೋಮೀಟ್ರ್ ಬಂದರೆ ಸಾಕು. ಅಷ್ಟೇ ಗೈದಿರೋದು. ಬಸ್ ಸ್ಟಾಪ್ ಹತ್ರ ವಿದ್ಯಾರಣ್ಯಪುರ ಹತ್ರ ಬಿದ್ದುಬಿಟ್ಟೈತೆ. ಇಲ್ಲಿಂದ ಆರಾಮಾಗಿ ಹೋಗೋಣ ಗೈಸ್. ಸಿಗ್ತೀನಿ ಅಲ್ಲಿ ಹೋದ್ಮೇಲೆ. ಮಾಡೋಕ್ಕಾಗಲ್ಲ ಸರ್, ಇವಾಗ ಎನರ್ಜಿ ಇದೆ, ಓಡಿಸ್ತಾ ಇದ್ದೀವಿ. ಆಮೇಲೆ ನಿಮ್ಮ ಸ್ಟೇಜಿಗೆ ಬಂದಮೇಲೆ ಅವಾಗ ಹೆಂಗೆ ಹೇಳಿ. ಫೋನ್ಪೇನಾ? ತೊಗೊಳ್ಳಿ. ಅದು ಗಾಡಿ ಓಡಿಸೋರ್ಗೆ ಏನು ಅನ್ಸಲ್ಲ, ಯಾಕಂದ್ರೆ ಇದನ್ನ ಇರ್ತಲ್ಲ ಗ್ರಿಪ್ಪು ಹ್ಯಾಂಡು, ಅದು ಇದು ಅನ್ಸಲ್ಲ. ಹಿಂದೆ ಕುತ್ಕೊಂಡವ್ರಿಗೆ ಒಂಥರ ಅದು ರೋಡ್ ಬೇರೆ ಸರಿ ಇರಲಿಲ್ಲವಲ್ಲ. ನಾನು ಈ ಕಡೆಯಿಂದ ಬರಬೇಕಿತ್ತು. ನಾನು ಈ ಕಡೆಯಿಂದ ಬರಬೇಕು. ಈಗ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡು ಈ ಕಡೆಯಿಂದ ಬಂದೆ. 141. ಹಾಂ, ಓಕೆ ಸರ್. ಥ್ಯಾಂಕ್ ಯು ಸರ್. ಬನ್ನಿಗೆ ಇದು ಡ್ರಾಪ್ ಕೊಟ್ಟಿದ್ದು. ಹಾಂ, ಓಕೆ ಸರ್, ಓಕೆ. ಬನ್ನಿಗೆ ಇದು ಆಯಿತು. ಯಾವುದು ರ್ಯಾಪಿಡೋದಲ್ಲಿ ಕೊಟ್ಟೆ ಅಂತ ಇದ್ದೀನಿ. ಯಾವುದೋ ಫುಡ್ ಇದನ್ನು ನೋಡಿ, ಕಸ್ಟಮರು ಬೇಗ ತಂದು ಬಿಟ್ಟಿದ್ದಕ್ಕೆ 160 ರೂಪಾಯಿ ಮಾಡಿಬಿಟ್ರು ಗೈಸ್. ಅದರಲ್ಲಿ ಬೇರೆ ಕಚ್ಚಾ ರೋಡಲ್ಲಿ ಕರ್ಕೊಂಡ್ಬಿಟ್ಟು ಈ ಮೇನ್ ರೋಡ್ ಬಿಟ್ಟುಬಿಟ್ಟಿದ್ದೀನಿ. ಆರಾಮಾಗಿ ಬೇಗ ಬಂದುಬಿಡ್ತೀವಿ. ಆ ಕಸ್ಟಮರ್ ಅಲ್ಲಿಂದ ಕರ್ಕೊಂಬಂದಿದ್ದೀನಿ ಅನಿಸಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಕರ್ಕೊಂಬಂದಲ್ಲ. ಆ ರೋಡಲ್ಲಿ ಬೇಜಾರಾಗಿಬಿಡ್ತು ಕಸ್ಟಮರ್ಗೆ ಸಿಕ್ಕಾಪಟ್ಟೆ. ಆದರೂ ಟಿಪ್ಸ್ ಕೊಟ್ಬಿಟ್ರು ಖುಷಿಯಾಗಿ. 97 ರೂಪಾಯಿ ಪ್ರೇಮ್ ಲೋಷನ್ ಅಶ್ವಥ್ ನಗರ್ RME ಸೆಕೆಂಡ್ ಸ್ಟೇಜ್ 7 ಕಿಲೋಮೀಟ್ರಿಗೆ 97 ರೂಪಾಯಿನಾ? ಅಶ್ವಥ್ ನಗರ್ 20 ಮಿನಿಟ್ಸ್ ಡೆಲಿವರಿ. ಏನು ಮಾಡಲಿ ಮನೆಗೆ ಹೋಗ್ಲಾ ಎಲ್ಲಿ ಹೋಗಲಿ ಏನು ಮಾಡಲಿ? ಬೇಡ, ಕ್ಯಾನ್ಸಲ್, ಮನೆಗೆ ಹೋಗೋಣ ಗೈಸ್. ಇಲ್ಲಿಂದ ದೊಡ್ಡ ಬಂಸಂದ್ರೆ ಬಿದ್ದರೆ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಇಲ್ಲ ಆಲ್ಮೋಸ್ಟು 400 ಚಿಲ್ಲರೆ ಆಗಿದೆ ರ್ಯಾಪಿಡೋದಲ್ಲಿ. ಎಲ್ಲ ಸೇರಿಸ್ಬಿಟ್ಟು ಟೋಟಲ್ ಎಷ್ಟಾಗಿದೆ ಅಂತ ಹೇಳ್ತೀನಿ ರೀ. ಆಲ್ಮೋಸ್ಟ್ ನೋಡಿದ್ರೆ 190 ಕಿಲೋಮೀಟ್ರ್ ಓಡಿಸ್ತಿದ್ದೀನಿ. ಆಲ್ಮೋಸ್ಟ್ ಅದರಲ್ಲಿ ಒಂದು 34 ಕಿಲೋಮೀಟ್ರ್ ನಾನು ಎಷ್ಟ್ರಾನೇ ಸುತ್ತಾಡಿದ್ದೀನಿ. ಯಾಕಪ್ಪ ಚೂರು ಬೇರೆ ಕೆಲಸ ಆಯಿತು, ಹೆಂಗೋ ಆಚೆ ಸುತ್ತಾಡ್ತಾ ಇದ್ದಿಲ್ಲ ಅಂತ ಕೆಲಸ ಮಾಡ್ಕೊಂಡೇ ಮಾಡಿರೋದು. ಈ ಅಮೌಂಟು ಮತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಗೈಸ್. ಸಿಗ್ತೀನಿ ಲಾಸ್ಟಲ್ಲಿ. ಮನೆಗೆ ಹೋಗ್ತಾಯಿದ್ದೀನಿ ಇವಾಗ. ಟೈಮಿಂಗ್ಸ್ ಒಂದು 8:42 ಗಂಟೆ ಆಗೈತೆ ಗೈಸ್. ಊಬರಲ್ಲಿ ಬಂದುಬಿಟ್ಟು 342 ರೂಪಾಯಿ ಹೊಡೆದಿದ್ದೀನಿ. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ 459 ರ್ಯಾಪಿಡೋದಲ್ಲಿ. ಮತ್ತು ಓಲಾದಲ್ಲಿ ಬಂದುಬಿಟ್ಟು 609. ಟೋಟಲ್ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಇಲ್ಲಿ ಪ್ಲಸ್ ಮಾಡಿದೆ ನೋಡಿ, 609. ಓಲಾ ರ್ಯಾಪಿಡೋ 459, ಊಬರು 342. ಟೋಟಲ್ ಬಂದುಬಿಟ್ಟು 1400 ರೂಪಾಯಿ ಆಗಿದೆ. ಆಲ್ಮೋಸ್ಟ್ 190 ಕಿಲೋಮೀಟ್ರ್ ಓಡಿಸ್ತಿದ್ದೀನಿ. ಆಲ್ಮೋಸ್ಟ್ 400 ರೂಪಾಯಿ ಪೆಟ್ರೋಲ್ ಅಂದ್ಕೊಳ್ಳಿ. 300 400 ಅಂದರೆ ಅದರಲ್ಲೂ ಬರೀ ನಾನು ತುಂಬ ರೇಸ್ಟ್ ಮಾಡಿಬಿಟ್ಟಿದ್ದೀನಲ್ಲ. ಚೂರು ಆ ಕಡೆ ಈ ಕಡೆ ಫ್ರೆಂಡ್ ಸಿಕ್ಕಾಗ, ಎಲ್ಲ ಕಡೆ ಸಬ್ಸ್ಕ್ರೈಬರ್ ಅವ್ರು ಸಿಕ್ಕಾಗ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಮಾಡಿರೋದು ಇಷ್ಟೇ ಗೈಸ್. ಆಲ್ಮೋಸ್ಟ್ ಅದರಲ್ಲಿ ಬೇರೆ ನಾನು HSR ಇಂದ ಖಾಲಿನೇ ಬಂದುಬಿಟ್ಟಿದ್ದೆ ಮನೆಗೆ. ಆಲ್ಮೋಸ್ಟ್ ಒಂದು 80 ರೂಪಾಯಿ ಹೊಡ್ಕೊಂಡು ಬಂದಿದ್ದೆ. 30 ಕಿಲೋಮೀಟ್ರಲ್ಲಿ ಒಂದು 10 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಮಾಡಿರೋ ಒಂದೇ ಒಂದು ಆರ್ಡರ್ 80 ರೂಪಾಯಿದು. ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ಖಾಲಿನೇ ಬಂದುಬಿಟ್ಟಿದ್ದೀನಿ.
ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್ ಬಾಯ್.